ಹೆಸರು ತ್ರಿವೇಣಿ ಪತ್ತಾರ್ ಅಂತ. ಇಂದು ನಾನು ಬಳ್ಳಾರಿ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷೆಯಾಗಿ ಇವತ್ತು ನಾನು ಜಾಯಿನ್ ಆಗಿದ್ದೀನಿ. ಅಂದರೆ ವರದಿ ಮಾಡಿಕೊಂಡಿದ್ದಾರೆ. ಇವತ್ತು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದಂತಹ ಸುಭದ್ರಾ ದೇವಿ ಮೇಡಮ್ ಅವರು ಬೆಳಿಗ್ಗೆ ಒಂದು ಸಭೆಯನ್ನು ಆಯೋಜಿಸಿ ನಮ್ಮನ್ನು ಇವತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷೆಯನ್ನಾಗಿ ಹಾಗೂ ನಮ್ಮ ಇನ್ನುಳಿದ ಸದಸ್ಯರಾದಂತಹ ಗೌಸಿಯಾ ಅವರು ಹಾಗೆ ಚನ್ನಕೇಶವ ಅವರು ಹಾಗೆ ವೆಂಕಟೇಶ್ ಅವರನ್ನು ಸದಸ್ಯರನ್ನಾಗಿ ಕೂಡ ಇವತ್ತು ವರದಿಯನ್ನು ಮಾಡಿಕೊಂಡಿದ್ದೀವಿ. ನಾವೆಲ್ಲ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ನಡೆಯಿತು. ನಾವು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ ನಂತರ ನಮ್ಮ ಒಂದು ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಬಳ್ಳಾರಿ ಜಿಲ್ಲೆಯ ಪೋಷಣೆ ಮತ್ತು ರಕ್ಷಣೆಯ ಅವಶ್ಯಕತೆ ಇರುವಂತಹ ಮಕ್ಕಳು, ಅಂದರೆ ಸಂಕಷ್ಟದಲ್ಲಿರುವಂತಹ ಮಕ್ಕಳು, ಕುಟುಂಬದಿಂದ ತ್ಯಜಿಸಲ್ಪಟ್ಟಂತಹ ಮಕ್ಕಳಾಗಿರ್ಬೋದು, ಬಾಲ ಕಾರ್ಮಿಕರಾಗಿರ್ಬೋದು, ಬಾಲ್ಯ ವಿವಾಹಕ್ಕೆ ಒಳಪಟ್ಟಂಥ ಮಕ್ಕಳಾಗಿರ್ಬೋದು, ಭಿಕ್ಷಾಟನೆಯಲ್ಲಿ ತೊಡಗಿರತಕ್ಕಂಥ ಮಕ್ಕಳಾಗಿರ್ಬೋದು, ಹಾಗೆಯೇ ವಿವಿಧ ಒಂದು ತೊಂದರೆಗಳಿಗೆ ಸಿಲುಕಿದಂತಹ ಮಕ್ಕಳನ್ನು ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಕ್ಕಳಿರ್ಬೋದು. ಇಂತಹ ಒಂದು ಮಕ್ಕಳನ್ನು ಸಂರಕ್ಷಿಸಿ ಅಂತಹ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕಲ್ಪಿಸುವಲ್ಲಿ ಅವರಿಗೆ ಶಿಕ್ಷಣ ಆಗಿರ್ಬೋದು, ಒಳ್ಳೆಯ ಪೋಷಣೆ ಮತ್ತು ರಕ್ಷಣೆ ಆಗಿರ್ಬೋದು, ಅವೆಲ್ಲವನ್ನು ಒದಗಿಸಿ ಒಂದು ಸಮಾಜದ ಮುಖ್ಯವಾಹಿನಿಗೆ ಬಂದು ಮಕ್ಕಳು ಈ ಒಂದು ಸಮಾಜದ ಅಸ್ತಿತ್ವ, ಆ ಮಕ್ಕಳ ಒಂದು ಪೋಷಣೆ ರಕ್ಷಣೆಯನ್ನು ನಾವೆಲ್ಲರೂ ಸೇರಿ ನಮ್ಮ ಸಮಿತಿ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ರೀತಿಯಿಂದ ನಮ್ಮ ಮಕ್ಕಳನ್ನು ರಕ್ಷಿಸಿ ನಮ್ಮ ಜಿಲ್ಲೆಯ ಮಕ್ಕಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶ ಆಗಿದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಅಖಂಡ ಬಳ್ಳಾರಿ ಜಿಲ್ಲೆ ಇದ್ದದ್ರಿಂದ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಎರಡೂ ಒಂದು ಜಿಲ್ಲೆನಲ್ಲಿ ಒಂದೇ ಜಿಲ್ಲೆ ಆಗಿತ್ತು ಮೊದಲು ಬಳ್ಳಾರಿ ಜಿಲ್ಲೆ ಅಂತ. ಕೂಡ್ಲಿಗಿ, ಆಮೇಲೆ ಹಗರಿಬೊಮ್ಮನಹಳ್ಳಿ, ಹಡಗಲಿ ಅಂತಹ ಪ್ರದೇಶಗಳಲ್ಲಿ ಏನಾಗ್ತಾ ಇತ್ತು, ಅಂಥ ತಾಲೂಕುಗಳಿಂದ ಪೋಕ್ಸೋ ಕೇಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾ ಇದ್ವು. ಆ ಮಕ್ಕಳು ನಮ್ಮ ಹತ್ರ ಅವರ ಒಂದು ಪೋಷಣೆ ರಕ್ಷಣೆಗಾಗಿ ಇಲ್ಲಿ ಕೇಸ್ಗಳು ಆ ಹೆಣ್ಮಕ್ಳನ್ನ ಇಲ್ಲಿ ನಮ್ಮ ಮುಂದೆ 24 ಗಂಟೆ ಒಳಗಡೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ಮಕ್ಕಳಿಗೆ ಪೋಷಣೆ ರಕ್ಷಣೆ ಅವಶ್ಯಕತೆ ಇದ್ದರೆ ಈ ಒಂದು ಸಮಿತಿಯ ಒಂದು ಆದೇಶದ ಮೇರೆಗೆ ಅವರನ್ನು ಬಾಲಮಂದಿರಗಳಲ್ಲಿ ಇರಿಸಲಾಗುತ್ತೆ. ಇಲ್ದಿದ್ರೆ ಅವರನ್ನು ಸಮಾಲೋಚಿಸಿ ಆಪ್ತ ಸಮಾಲೋಚನೆ ಮಾಡಿ ಬಾಲಕಿಯರ ಜೊತೆ ಕಳಿಸ್ಕೊಡಲಾಗುತ್ತೆ, ಅವ್ರ ಪೇರೆಂಟ್ಸ್ ಜೊತೆಗೆ ಕಳಿಸ್ಕೊಡಲಾಗುತ್ತೆ. ಇಲ್ಲ, ನಾವು ಇತ್ತೀಚಿನ ದಿನಗಳಲ್ಲಿ ಅವೇರ್ನೆಸ್ ತುಂಬ ಚೆನ್ನಾಗಿ ಮೂಡ್ತಾ ಇದೆ ಜನರಲ್ಲಿ. ನಮ್ಮ ಇಲಾಖೆ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೂಡ ಅನೇಕ ಜಾಗೃತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಮಕ್ಕಳನ್ನು ಬಾಲ್ಯ ಕಾರ್ಮಿಕರನ್ನಾಗಿ ಮಾಡೋದು ಶಿಕ್ಷಾರ್ಹ ಅಪರಾಧ, ಬಾಲ್ಯ ವಿವಾಹ ಮಾಡೋದು ಶಿಕ್ಷಾರ್ಹ ಅಪರಾಧ. ಅದೇ ರೀತಿಯಾಗಿ ಮಕ್ಕಳ ಒಂದು ಹಕ್ಕುಗಳನ್ನು ಉಲ್ಲಂಘನೆ ಮಾಡೋದು, ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುವುದು ಕೂಡ ಒಂದು ಶಿಕ್ಷಾರ್ಹವಾದಂಥ ಒಂದು ಕಾನೂನಿನ, ಅಂದರೆ ಒಂದು ಸಂವಿಧಾನದ ಉಲ್ಲಂಘನೆ ಅಂತ ಹೇಳಲಾಗುತ್ತೆ. ಅದೇ ಜನರಿಗೆ ಅವೇರ್ನೆಸ್ ಮೂಡಿದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಟೆಲ್ಗಳಲ್ಲಾಗಿರ್ಬೋದು, ಅದೇ ಗ್ಯಾರೇಜ್ಗಳಲ್ಲಾಗಿರ್ಬೋದು, ಇನ್ನೂ ಕೂಡ ನಾವು ಮಕ್ಕಳನ್ನು ಕೆಲಸ ಮಾಡೋದನ್ನು ನೋಡ್ತೀವಿ. ಅದನ್ನು ತಡೆಗಟ್ಟುವಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸ್ಕೊಂಡು ಅದನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ಇವತ್ತು ಅಧಿಕಾರವನ್ನು ತಗೊಂಡಿದ್ದೀವಿ. ಅದ್ರ ಬಗ್ಗೆ ನಮಗೆ ಕೇಳಿದ್ದೀವಿ, ಈ ಥರ ಬಾಲಗರ್ಭಿಣಿಯರು ಆಗ್ತಾ ಇದ್ದಾರೆ ಅನ್ನೋದನ್ನು ಮಾಹಿತಿ ಕೂಡ ನಮಗೆ ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಆಮೇಲೆ ಬೇರೆಯವರಿಂದ ಕೂಡ ಗೊತ್ತಾಗಿದೆ. ಅದರ ಬಗ್ಗೆ ನಾವು ಇನ್ನು ಏನು ಮಾಡಬೇಕು, ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ನೆಕ್ಸ್ಟ್ ಆ ರೀತಿ ಪ್ರಕರಣಗಳು ನಮ್ಮಲ್ಲಿ ಬಂದಾಗ ಅನ್ನೋದನ್ನು ನೋಡಿಕೊಂಡು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಜನರಿಗೆ ಅವೇರ್ನೆಸ್ ನೀಡುವುದರ ಮುಖಾಂತರ, ವಿಸಿಟ್ಗಳನ್ನು ಮಾಡುವುದರ ಮುಖಾಂತರ ಜನರಲ್ಲಿ ಒಂದು ಹೆಣ್ಣು ಮಗಳಿಗೆ ಯಾವ ರೀತಿಯಾದಂಥ ಗೌರವ ಕೊಡಬೇಕು, ಅಂದರೆ ಒಂದು ಹೆಣ್ಣು ಮಗು ಏನಾಗುತ್ತೆ ಅಂತಂದರೆ ಅದರ ಬೆಳವಣಿಗೆ, ಬೌದ್ಧಿಕವಾದಂಥ ಬೆಳವಣಿಗೆ, ಸಾಮಾಜಿಕವಾದಂಥ ಬೆಳವಣಿಗೆ, ಶೈಕ್ಷಣಿಕವಾದಂಥ ಬೆಳವಣಿಗೆಗೆ ಸಮಾಜ ಮತ್ತು ಸರ್ಕಾರ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಸಮಾಜದಲ್ಲಿ ಈ ರೀತಿಯಾದಂಥ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ನಾವು ತಡೆಗಟ್ಟಬಹುದು. ಅದಕ್ಕೆ ಎಲ್ಲ ಇಲಾಖೆಯ ಸಹಕಾರನೂ ಬೇಕು. ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು,
ಹಾಗೆ ನಮ್ಮ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮೇನ್ ನಮ್ಮ DCPO ಯೂನಿಟ್ ಅಂತ ಇದೆ ಪ್ರತಿ ಜಿಲ್ಲೆನಲ್ಲಿ, ಅಂದರೆ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅಂತ, ಅದು ಮಕ್ಕಳಿಗೋಸ್ಕರನೇ ಕೆಲಸ ಮಾಡುತ್ತೆ. ಆಮೇಲೆ ಮಕ್ಕಳ ಸಹಾಯವಾಣಿ ಅಂತ ಇದೆ, 24x7 1098ಗೆ ಯಾವುದೇ ಸಂಕಷ್ಟದಲ್ಲಿರುವ ಮಗು ಕರೆಯನ್ನು ಮಾಡಿದರೆ, ಉಚಿತವಾದಂಥ ಕರೆಯನ್ನು ಮಾಡಿದರೆ ಆ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ಪ್ರೊಟೆಕ್ಷನ್ ಸಿಗುತ್ತೆ. ಇಮಿಡಿಯೇಟ್ ಆಗಿ ಚೇಸ್ ಮಾಡಿ ಆ ಮಗು ಎಲ್ಲಿ ತೊಂದರೆ ಇದೆ ಅಂತ ಕಂಡುಹಿಡಿದು ಅದಕ್ಕೆ ಪ್ರೊಟೆಕ್ಷನನ್ನು ಅಥವಾ ರಕ್ಷಣೆಯನ್ನು ಕೊಡುವ ನಿಟ್ಟಿನಲ್ಲಿ 1098 ಅಂದರೆ ಮಕ್ಕಳ ಸಹಾಯವಾಣಿ ನಮ್ಮ ದೇಶಾದ್ಯಂತ ಕೆಲಸ ಮಾಡ್ತಾ ಇದೆ. ಹಾಗೆ ನಮ್ಮ ಬಳ್ಳಾರಿಯಲ್ಲಿ ಕೂಡ ಅತ್ಯಂತ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ನಮ್ದು ಏನಿದೆ ಅಂದರೆ ನಾವು ಈ ಸಮಿತಿಗೆ ಒಂದು ಚೇರ್ಪರ್ಸನ್ ಆಗಿ ಅಥವಾ ನಮ್ಮ ಸದಸ್ಯರು ಬಂದಿರುವಂಥ ಮುಖ್ಯ ಉದ್ದೇಶ ಏನಂತಂದರೆ ಸರ್, ಇದು 3 ವರ್ಷಗಳ ಅವಧಿಗೆ ಇರುವಂತಹ ಸಮಿತಿ. 3 ವರ್ಷಗಳಿಗೊಮ್ಮೆ ನಮ್ಮ ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ ಕೆಳಗಡೆ ಅಂದರೆ ಬಾಲ ನ್ಯಾಯ ಕಾಯ್ದೆ ಅಡಿಯಲ್ಲಿ ಈ ಒಂದು ಸಮಿತಿಗಳು ರಚನೆ ಆಗಿರುವುದರಿಂದ ಆ ಬಾಲ ನ್ಯಾಯ ಕಾಯ್ದೆಯ ಆಶಯ ಏನು ಅಂತ ಅಂದರೆ ಮಕ್ಕಳ ಹಕ್ಕುಗಳ ರಕ್ಷಣೆ, ಮಕ್ಕಳ ಒಂದು ಪಾಲನೆ ಪೋಷಣೆ ಆಗಿರ್ಬೋದು, ಅವರಿಗೆ ಸಿಗ್ತಕ್ಕಂಥ ರಕ್ಷಣೆ ಆಗಿರ್ಬೋದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಮಕ್ಕಳನ್ನು ಸಂರಕ್ಷಿಸುವುದು ನಮ್ಮ ಮುಖ್ಯವಾದಂಥ ಗುರಿ. ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಮ್ಮ ಜಿಲ್ಲೆಯ ಮಕ್ಕಳನ್ನು ಸಂಕಷ್ಟದಿಂದ ರಕ್ಷಣೆ ಮಾಡುವಂಥ ಒಂದು ಮೂಲ ಗುರಿಯನ್ನು ನಾವು ಹೊಂದಿದ್ದೀವಿ. ಇನ್ನು 3 ವರ್ಷಗಳ ಕಾಲ ನಿಮ್ಮ ಮಾಧ್ಯಮದವರ ಸಪೋರ್ಟು ನಮಗೆ ಬೇಕು. ಹಾಗೆ ಎಲ್ಲ ಒಂದು ಇಲಾಖೆಗಳ ಸಪೋರ್ಟನ್ನು ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಮಕ್ಕಳನ್ನು ರಕ್ಷಿಸುವಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾನೇನಂದರೆ ಸರ್, ಕಳೆದ ಒಂದು 2014ರಿಂದ 2017ರವರೆಗೆ ಕೂಡ ನಾನು ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ದೆ ಸರ್. ಆ ಒಂದು ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ನಮ್ಮನ್ನು ಅವರು ಮೌಖಿಕವಾದಂಥ ಒಂದು ಇಂಟರ್ವ್ಯೂವನ್ನು ತಗೊಂಡಾಗ ನಾವು ಏನಂತಂದರೆ ನಮ್ಮನ್ನು ಅವರು ಅಬ್ಸರ್ವ್ ಮಾಡಿರುವಂಥದ್ದು, ಇವರು ಪ್ರಾಮಾಣಿಕವಾಗಿ ಯಾವ ಥರ ಕೆಲಸ ಮಾಡ್ತಾರೆ. ಏನಿಲ್ಲ ಅಂದರೆ 1 ಗಂಟೆ ನಮ್ಮನ್ನು ಇಂಟರ್ವ್ಯೂ ತೊಗೊಂಡಿದ್ದಾರೆ ಒಬ್ಬೊಬ್ಬರನ್ನು. ಅಂದರೆ ಮಕ್ಕಳ ಕ್ಷೇತ್ರದಲ್ಲಿ ಎಲ್ಲ ಮಕ್ಕಳಿಗೆ ಸಂಬಂಧಿಸಿದ ಕಾನೂನುಗಳ ಬಗ್ಗೆ ಆಯಿತು, ಅದರಲ್ಲಿ ಥರೋ ಇದ್ದಾರಾ ಇಲ್ಲ, ಇವರಿಗೆ ಯಾವ ರೀತಿಯಾದಂಥ ಒಂದು ನಿರ್ಧಾರಗಳನ್ನು ಮಕ್ಕಳಿಗೆ ತೆಗೆದುಕೊಳ್ತಾರೆ, ಅಂದರೆ ಎಲ್ಲ ವಿಷಯಗಳ ಬಗ್ಗೆನೂ ನಮ್ಮನ್ನು ಕೂಲಂಕುಷವಾಗಿ ಇಂಟರ್ವ್ಯೂ ಮಾಡಿ ನನ್ನನ್ನು ಆಯ್ಕೆ ಮಾಡಿರೋದು ಎದಕ್ಕಂತಂದರೆ ಸರ್, 2014ರಿಂದ ನಾನು ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನೊಬ್ಬ ಲಾಯರ್ ಆಗಿ ಕೂಡ ನನ್ನ ವಕೀಲ ವೃತ್ತಿಯಲ್ಲಿ ಕೂಡ ನಾನು ಇದ್ದೀನಿ. ಅದರ ಜೊತೆಗೆ ನಾನು ಸಾಮಾಜಿಕವಾಗಿ ಮಕ್ಕಳ ಕ್ಷೇತ್ರದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಕಾನೂನುಗಳ ಬಗ್ಗೆ 2014ರಿಂದ ಕೂಡ ವಿವಿಧ ಇಲಾಖೆಗಳ ಒಂದು ಕಾರ್ಯಕ್ರಮಗಳಲ್ಲಿ, ಜಾಗೃತಿ ಕಾರ್ಯಕ್ರಮಗಳಲ್ಲಿ ನಾನು ರಿಸೋರ್ಸ್ ಪರ್ಸನ್ ಆಗಿ ಅಂದರೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಕಾನೂನಿನ ಬಗ್ಗೆ ಅರಿವಿದೆ, ಮಕ್ಕಳ ಬಗ್ಗೆ ಒಂದು ಹಿತಾಸಕ್ತಿಯ ಬಗ್ಗೆ ಇವರಿಗೆ ಒಂದು ಕಾಳಜಿದೆ ಅನ್ನೋ ಒಂದೊಂದು ನಿಟ್ಟಿನಲ್ಲಿ ಅವರು ಗಮನಿಸಿ ನನ್ನನ್ನು ಆಯ್ಕೆ ಮಾಡಿರ್ಬೋದು ಅನ್ನೋದು ನನ್ನ ಭಾವನೆ ಸರ್.